ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜರಾಜೇಶ್ವರಿ. ಇಂದಿನ ಓದು ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಸಮಗ್ರ ಗದ್ಯಾನುವಾದ, ಕೆ.ವೈ. ಶಿವಕುಮಾರ್, ಪ್ರೀತಿ ಪ್ರಕಾಶನ, ಮೈಸೂರು 570009. ಈ ಗದ್ಯದಲ್ಲಿ ಪ್ರಥಮ ಸ್ಥಳ, ದ್ವಿತೀಯ ಸ್ಥಳ, ತೃತೀಯ ಸ್ಥಳ ಅಂತ ಒಟ್ಟು ಚತುರ್ದಶ ಸ್ಥಳಗಳಿವೆ, ಅಂದರೆ 14 ಭಾಗಗಳಿವೆ. ಇಂದಿನ ಓದು ಪ್ರಥಮ ಸ್ಥಳದ 23, 24 ಮತ್ತು 25ನೇ ಗದ್ಯ. ರಾಘವಾಂಕನು ತನ್ನ ಕೃತಿ ಹರಿಶ್ಚಂದ್ರ ಕಾವ್ಯದ ಬಗ್ಗೆ, ಆ ಕಾವ್ಯವನ್ನು ರಚನೆ ಮಾಡಿದ ನಂತರ ವಿಮರ್ಶಕರು ನಾನಾ ರೀತಿಯಲ್ಲಿ ವಿಮರ್ಶೆ ಮಾಡಿದಾಗ ಅವರಿಗೆ ಈ ರೀತಿ ಉತ್ತರ ಕೊಟ್ಟಿದ್ದಾನೆ ಅನಿಸುತ್ತೆ. ನೋಡಿ, ಓದ್ತೇನೆ. ನಡೆಯುವವರು ಇಡುವುತ್ತಾರಲ್ಲದೆ ನಿಲ್ಲಲು ಶಕ್ತಿ ಇಲ್ಲದವರು ಇಡುವುತ್ತಾರೆಯೇ? ಹಾಗೆ ಕಾವ್ಯವನ್ನು ರಚಿಸುವವರು ರಸಾವೇಶ ಮರೆತು ಆಲಸ್ಯದಿಂದಾಗಲು ತಪ್ಪುವನಲ್ಲದೆ ಕಾವ್ಯಕೃತು ತಪ್ಪುವನೇ? ಒಂದೆರಡು ಕಡೆಯಲ್ಲಿ ಆಲಸ್ಯದಿಂಬಂದ ತಪ್ಪನ್ನು ಹಿಡಿದು ಕಡೆತನಕ ಸಾಧಿಸಿದರೆ, ಇರುವ ಒಳ್ಳೆಯತನಕ್ಕೆ ತಲೆದೂಗಿದರೆ ತಲೆ ಒಡೆಯುತ್ತದೆಯೇ? ಬೇನೆಯನ್ನು ಅರಿಯದ ನಿರಸಿಕರನ್ನು ಬ್ರಹ್ಮನು ಏಕೆ ಹುಟ್ಟಿಸಿದನು? ಬೇನೆಯನ್ನು ಅರಿಯದ ನಿರಸಿಕರನ್ನು ಬ್ರಹ್ಮನು ಏಕೆ ಹುಟ್ಟಿಸಿದನು? 24ನೇ ಗದ್ಯ. ವ್ಯಾಕರಣ ಪರಿಣಿತನು, ಅಲಂಕಾರ ಪರಿಚಿತನು, ಅನೇಕ ರಸನಿಪುಣನು, ಅಭಿಧಾನ ಪ್ರವೀಣನು, ಎಲ್ಲ ಕಲಾಕುಶಲನೂ ಎನ್ನಿಸಿಕೊಳ್ಳುವನು ಕವೀಶನು. ಅವನ ಎದುರಿನಲ್ಲಿ ಏನನ್ನೂ ಅರಿಯದ ಕೊಂಕು ದುರ್ಬೋಧಕನೂ ಕವಿ ಎನಿಸಿಕೊಂಡರೆ ಮಹಾಕವಿಗೆ ಕುಂದೇ? ಜಲವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡ ವಿಷ್ಣು ಹರಿ ಎನಿಸಿಕೊಂಡಾಗ, ಕೇಳಿ, ಜಲವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡ ವಿಷ್ಣು ಹರಿ ಎನಿಸಿಕೊಂಡಾಗ ಕಪ್ಪಿಯೂ ನೀರೊಳಗೆ ಹರಿ ಎನಿಸಿಕೊಂಡರೆ ಇದನ್ನು ಹರಿ ಕೊಲ್ಲುತ್ತಾನೆಯೇ? ಕವಿ ದೊಡ್ಡವನಿದ್ದರೇನು? ಕಾವ್ಯವನ್ನು ಆಲಿಸುವವರಿಲ್ಲದಿದ್ದರೆ? ಹಾಡುಗಾರರಿದ್ದರೇನು? ಆಲಿಸುವ ಜಾಣರಿಲ್ಲದಿದ್ದರೆ? ಹುಟ್ಟಿನಿಂದಲೂ ಚದುರೇ ಇದ್ದರೇನು? ಸುವಿಟವಿಲ್ಲದಿದ್ದರೆ? ನಾನಾ ಕಲಾವಿದರ ಸಮೂಹವಿದ್ದರೇನು? ಕಲಾರಾಧಕ ಪ್ರೌಢರಿಲ್ಲದಿದ್ದರೆ? ಇವನ್ನೆಲ್ಲ ಚೆನ್ನಾಗಿ ತಿಳಿದವನು, ಅಪೂರ್ವ ಅಲ್ಲದ ಹಾಗೆ ತಿಳಿದುವವನು ದೇವನಲ್ಲದೆ ಮಾನವನೇ? ನೋಡಿ ಹೇಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ರಾಘವಾಂಕ ಕವಿಯು ಹರಿಶ್ಚಂದ್ರ ಕಾವ್ಯದ ಮುನ್ನ ಈ ರೀತಿಯ ಸಾಲುಗಳನ್ನ ಹೇಳಿದ್ದಾರೆ. ನಮಸ್ಕಾರ.